ನ್ಯೂಸ್ ಲೈನ್ ವರದಿಗೆ 2 ದಿನದಲ್ಲಿ ಫಲಶ್ರುತಿ. ವರದಿ ಪ್ರಸಾರ ಆಗ್ತಿದ್ದಂಗೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು. ನಿಷ್ಠಾವಂತ ಅಧಿಕಾರಿ ಪಿಡಿಒ ಶೈಲಜಾ ಖಡಕ್ ವಾರ್ನಿಂಗ್. ಪಿಡಿಒ ವಾರ್ನಿಂಗ್ಗೆ ಹೆದರಿ ತಕ್ಷಣ ಕಾಮಗಾರಿ ಮುಗಿಸಿದ ಗುತ್ತಿಗೆದಾರ. ನ್ಯೂಸ್ ಲೈನ್ ವರದಿ ಮೆಚ್ಚಿಕೊಂಡ ಸರ್ಕಾರಿ ಪ್ರೌಢಶಾಲೆ ಮಕ್ಕಳು. ವರದಿ ಫಲಶ್ರುತಿ ಬೆನ್ನಲ್ಲೇ ಕುಣಿದು ಕುಪ್ಪಳಿಸಿದ ವಿದ್ಯಾರ್ಥಿಗಳು. ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶೌಚಾಲಯ ಸೌಲಭ್ಯ ಇಲ್ಲದೆ ಬಳಲಿ ಬೆಂಡಾಗಿದ್ದ ವಿದ್ಯಾರ್ಥಿಗಳಿಗೆ ಕೊನೆಗೂ ಪರಿಹಾರ ಸಿಕ್ಕಿದೆ. ಸುಮಾರು ತಿಂಗಳುಗಳಿಂದ ಇದ್ದ ಸಮಸ್ಯೆ ಪರಿಹಾರ ಆಗದೆ ಬೇಸತ್ತಿದ್ದ ಮನಸ್ಸುಗಳಿಗೆ ಸದ್ಯಕ್ಕೆ ನೆಮ್ಮದಿ ಸಿಕ್ಕಿದೆ. ಇಷ್ಟಕ್ಕೆಲ್ಲ ಕಾರಣ ಆಗಿದ್ದು ಮಾತ್ರ ನಿಮ್ಮ ನ್ಯೂಸ್ ಲೈನ್. ನ್ಯೂಸ್ ಲೈನ್ ವರದಿ ಪ್ರಸಾರ ಆಗ್ತಿದ್ದಂಗೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಸಿನಿಮೀಯ ರೀತಿಯಲ್ಲಿ ಒಂದೇ ದಿನದಲ್ಲಿ ಕಾಮಗಾರಿ ಪೂರ್ಣಗೊಳಿಸಿದ್ದಾರೆ. ಇದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಕೇವಲ 2 ದಿನಗಳಲ್ಲಿ ಕಾಮಗಾರಿ ಪೂರ್ಣ. ಪಿಡಿಒ ಶೈಲಜಾ ಕಾರ್ಯಕ್ಕೆ ವಿದ್ಯಾರ್ಥಿಗಳು ಫುಲ್ ಖುಷ್. ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮದಲ್ಲಿ ಕಳೆದ 2 ವರ್ಷಗಳಿಂದ ನೆನೆಗುದ್ದಿ ಬಿದ್ದಿದ್ದ ಶೌಚಾಲಯ ಕಾಮಗಾರಿ ಕೇವಲ 2 ದಿನಗಳಲ್ಲಿ ಪೂರ್ಣಗೊಂಡಿದೆ. ನಿಮ್ಮ ನ್ಯೂಸ್ ಲೈನ್ ಸುದ್ದಿವಾಹಿನಿಯು ಕಳೆದ ವಾರವಷ್ಟೇ ಶಾಲೆಯಲ್ಲಿ ಸರಿಯಾದ ಶೌಚಾಲಯವಿಲ್ಲದೆ ವಿದ್ಯಾರ್ಥಿಗಳು ಅನುಭವಿಸುತ್ತಿದ್ದ ತೊಂದರೆಗಳ ಕುರಿತು ಸುದ್ದಿ ಪ್ರಸಾರ ಮಾಡಿತ್ತು. ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಕೇವಲ 2 ದಿನಗಳಲ್ಲಿ ನೆನೆಗುದಿಗೆ ಬಿದ್ದಿದ್ದ ಶೌಚಾಲಯ ಕಾಮಗಾರಿಯನ್ನು ಪೂರ್ಣಗೊಳಿಸಿ ವಿದ್ಯಾರ್ಥಿಗಳ ಬಳಕೆಗೆ ಅನುವು ಮಾಡಿಕೊಟ್ಟಿದ್ದಾರೆ. ಹಳೆ ಶೌಚಾಲಯ ಇತ್ತು, ಇವಾಗ ಹೊಸ ಶೌಚಾಲಯ ಬಂದಿದೆ. ಸೋಮವಾರದಿಂದ ನಾವು ಬಳಸ್ತಾ ಇದ್ದೀವಿ. ಚೆನ್ನಾಗಿದೆ. ಈಗ ಹಳೆ ಶೌಚಾಲಯದಲ್ಲಿ ನೀರಿಲ್ಲ, ಇವಾಗ ಹೊಸ ಶೌಚಾಲಯದಲ್ಲಿ ನೀರು ಬರ್ತಿಲ್ಲ ಇದೆ. ಅದರಿಂದ ಇದು ಚೆನ್ನಾಗಿ. ನ್ಯೂಸ್ ಲೈನ್ ಸುದ್ದಿವಾಹಿನಿಯಲ್ಲಿ ಸುದ್ದಿ ಪ್ರಸಾರ ಆಗ್ತಿದ್ದಂಗೆ ಪಿಡಿಒ ಶೈಲಜಾ ಎಚ್ಚೆತ್ತುಕೊಂಡಿದ್ದಾರೆ. ಸರ್ಕಾರಿ ಶಾಲೆಯ ಶಿಕ್ಷಕಿಯರು ಮಾಡಬೇಕಿದ್ದ ಕೆಲಸವನ್ನ ತಾವೇ ಮಾಡಲು ಮುಂದಾಗಿದ್ದಾರೆ. ತಕ್ಷಣ ಕಾಮಗಾರಿ ಗುತ್ತಿಗೆ ಪಡೆದಿದ್ದ ಗುತ್ತಿಗೆದಾರನಿಗೆ ಕರೆ ಮಾಡಿದ್ದಾರೆ. 2 ದಿನದಲ್ಲಿ ಕಾಮಗಾರಿ ಪೂರ್ಣಗೊಳ್ಳದಿದ್ದರೆ ಅವರ ಗುತ್ತಿಗೆ ಪರವಾನಗಿಯನ್ನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕುವ ಎಚ್ಚರಿಕೆ ನೀಡಿದ್ದಾರೆ. ತಕ್ಷಣ ಕೆಲಸ ಶುರು ಮಾಡಿದ ಗುತ್ತಿಗೆದಾರ 2 ದಿನಗಳಲ್ಲಿ ಶೌಚಾಲಯ ಸಿದ್ಧಪಡಿಸಿದ್ದಾರೆ. ಮಳಮಾಚನಹಳ್ಳಿ ಪ್ರೌಢಶಾಲಾ ಆವರಣದಲ್ಲಿ ಜಿಲ್ಲಾ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ನಿರ್ಬಂಧಿತ ಅನುದಾನ, ಶಿಕ್ಷಣ ಇಲಾಖೆ ಅನುದಾನ ಹಾಗೂ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ವಿಶೇಷ ಚೇತನರ ಶೌಚಾಲಯವನ್ನು, ಮಾದರಿ ಶೌಚಾಲಯವನ್ನು ನಿರ್ಮಾಣ ಮಾಡುವಂಥ ಒಂದು ಕಾಮಗಾರಿಯನ್ನು ನಾವು ಪ್ರಾರಂಭ ಮಾಡಿದ್ವಿ. ಆ ಕಾಮಗಾರಿ ಅಲ್ಲಿನ ಒಂದು ನಿವೇಶನದ ಬಳಿ ಇರುವಂಥ ತಾಂತ್ರಿಕ ತೊಂದರೆಯಿಂದಾಗಿ ಏನು ಅಂದಾಜು ಮೊತ್ತ ಇಟ್ಟಿದ್ವಿ ಅದಕ್ಕಿಂತ ಹೆಚ್ಚಿನ ಅನುದಾನದ ಒಂದು ಅಗತ್ಯತೆ ಕಾಣಿಸ್ತು. ಮತ್ತು ಆ ಒಂದು ಕಾಮಗಾರಿಯನ್ನು ಅನುಷ್ಠಾನ ಮಾಡಿದ ನಂತರ 90% ಆ ಕಾಮಗಾರಿ ಪೂರ್ಣಗೊಂಡಿರುತ್ತೆ. ಇನ್ನು 10% ಕಾಮಗಾರಿ ಪೂರ್ಣಗೊಂಡಿಲ್ಲ, ವಿಳಂಬ ಆಗಿದೆ ಅಂತೇನು ಮೀಡಿಯಾದಲ್ಲೆಲ್ಲ ಬಂತು. ಅದು ಕಾಮಗಾರಿಯ ಅನುದಾನದ ಕೊರತೆಯಿಂದಾಗಿ ಆದಂಥ ವಿಳಂಬವೇ ಹೊರತು ಬೇರೆ ಏನೂ ಅಲ್ಲ. ಆಮೇಲೆ ಯಾವುದೇ ಕಾಮಗಾರಿ ಅಲ್ಲಿ ಅನುಷ್ಠಾನ ಆಗದೇನೆ ಯಾವುದೇ ಬಿಲ್ಲನ್ನು ಪಾವತಿ ಮಾಡಿರೋದಿಲ್ಲ. ಏನಲ್ಲಿ ಕಾಮಗಾರಿ ಅನುಷ್ಠಾನ ಮಾಡಿದ್ವಿ ಅದಕ್ಕೆ ಅನುಗುಣವಾಗಿ ನಾವು ಅನುದಾನವನ್ನು ಪಾವತಿ ಮಾಡಿರ್ತೀವಿ. ಒಟ್ನಲ್ಲಿ 1 ವರ್ಷದಿಂದ ಆಗದೆ ಉಳಿದಿದ್ದ ಕಾಮಗಾರಿ 2 ದಿನದಲ್ಲಿ ಮುಗಿದಿದೆ. ಇದಕ್ಕೆಲ್ಲ ಕಾರಣ ನಿಮ್ಮ ನ್ಯೂಸ್ ಲೈನ್. ಈಗ ಇಲ್ಲಿನ ವಿದ್ಯಾರ್ಥಿಗಳ ಸಂತೋಷಕ್ಕೆ ಕೊನೆಯೇ ಇಲ್ಲದಂತಾಗಿದೆ.